ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು HSTR ಪೇಪರ್ 1 ಪತ್ರಿಕೆ 100 ಮಾರ್ಕ್ಸ್ಗೆ ಏನಿರುತ್ತೋ ಆ ಒಂದು ಪತ್ರಿಕೆಯಲ್ಲಿ 25 ಮಾರ್ಕ್ಸ್ ಏನಿರುತ್ತೆ GK ಪೇಪರ್ ಇರ್ತೈತೆ. ಆ ಒಂದು GK ಪೇಪರಲ್ಲಿ ನಾನು ಹಿಂದಿನ ತರಗತಿಯಲ್ಲಿ ಪುಸ್ತಕಗಳು ಮತ್ತು ಅದು ಬರೆದವ್ರ ಬಗ್ಗೆ ಹೇಳಿದ್ದೀನಿ. ಇವತ್ತಿನ ತರಗತಿಯಲ್ಲಿ ಮಾಡೋಣ ಅಂದರೆ ಅನ್ವೇಷಣೆ ಮಾಡಿದವರು ಯಾರು ಅಂಥೇಳಿ ತಿಳ್ಕೊಳ್ಳೋಣ. ಯಾಕೆಂದರೆ ಇದು ನಮಗೆ ಟಾಪಿಕ್ಗೆ ಇರುವಂಥ ಒಂದು ವಿಷಯ ಆಗಿರ್ತೈತೆ. ಇದು ಅಂದರೆ ನಮ್ಮ ಸಿಲೆಬಸ್ಗೆ ಇರುವಂಥ ಒಂದು ಟಾಪಿಕ್ ಇದು. ಅದಕ್ಕೋಸ್ಕರ ಯಾರೆಲ್ಲ ಒಂದು HSTR ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದೀರೋ ಅವರು ಈ ಒಂದು ಪೇಪರ್ 1ಗಾಗಿ ಅಂದರೆ GK ಪೇಪರ್ಗಾಗಿ ಈ ಒಂದು ವಿಡಿಯೋವನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಆವಿಷ್ಕಾರ ಮತ್ತು ಅನ್ವೇಷಣೆ, ಅದು ಆವಿಷ್ಕರಿಸಿದವರು ಯಾರು ಮತ್ತು ಅದು ವರ್ಷ. ವಿದ್ಯುತ್ನ ಬಳಸ್ತಾ ಇರ್ತೀವಲ್ಲ, ಅದು ಯಾರು ಕಂಡುಹಿಡಿದ್ರೆ ಅಂದರೆ ಬೆಂಜಮಿನ್ ಫ್ರಾಂಕ್ಲಿನ್ ಅವರು ಕಂಡುಹಿಡಿತಾರೆ. ಎಷ್ಟರಲ್ಲಿ ಅಂದರೆ 1779ರಲ್ಲಿ. ಸೆಂಟಿಗ್ರೇಡ್ ಸ್ಕೇಲ್ ಯಾರು ಕಂಡುಹಿಡಿದ್ರೆ ಅಂದರೆ ಆಂಡ್ರಸ್ ಸೆಲ್ಸಿಯಸ್ ಅವರು ಕಂಡುಹಿಡಿತಾರೆ. ಎಷ್ಟರಲ್ಲಿ? 1747ರಲ್ಲಿ. ನಾವು ಗಡಿಯಾರ ಬಳಸ್ತೀವಲ್ಲ, ಆ ಗಡಿಯಾರ ಯಾರು ಕಂಡುಹಿಡಿದ್ರೆ ಅಂದರೆ ಪೀಟರ್ ಹೆನ್ಲಿನ್ ಅವರು ಏನು ಮಾಡ್ತಾರೆ? ಗಡಿಯಾರವನ್ನು ಕಂಡುಹಿಡಿತಾರೆ 1510ರಲ್ಲಿ. ರೇಡಿಯೋ ಯಾರು ಕಂಡುಹಿಡಿದ್ರೆ ಅಂದರೆ ಮಾರ್ಕೋನಿಯ ಫುಲ್ ಹೆಸರು ಏನಂದರೆ ಗುಗ್ಲಿಯೆಲ್ಲೋ ಮಾರ್ಕೋನಿ ಅಂತ. ಇವರು ಏನು ಮಾಡ್ತಾರೆ? ರೇಡಿಯೋವನ್ನು ಕಂಡುಹಿಡಿತಾರೆ. ಥರ್ಮಾಮೀಟರ್ ಯಾರು ಕಂಡುಹಿಡಿದ್ರೆ ಗೆಬ್ರಿಯಲ್ ಫೆರೆನಿಟ್ ಇವ್ರು ಏನು ಮಾಡ್ತಾರೆ? ಥರ್ಮಾಮೀಟರನ್ನು ಕಂಡುಹಿಡಿತಾರೆ. ಹಾಗೆ ಥಾಮಸ್ ಅಲ್ವಾ ಎಡಿಸನ್ ಏನು ಮಾಡ್ತಾನೆ ಅಂದರೆ ಎಲೆಕ್ಟ್ರಿಕ್ ಬಲ್ಬ್ ಕಂಡುಹಿಡಿತಾರೆ. ಯಾರಂದರೆ ಥಾಮಸ್ ಅಲ್ವಾ ಎಡಿಸನ್. ಇವ್ರು ಏನು ಮಾಡ್ತಾರೆ? ಸತತ ಪ್ರಯತ್ನಗಳ ಮೂಲಕ ಈ ಎಲೆಕ್ಟ್ರಿಕ್ ಬಲ್ಬನ್ನು ಕಂಡುಹಿಡಿತಾರೆ. ಅಂದರೆ ಹಲವಾರು ಒಂದು ಬಗೆಯಲ್ಲಿ ಏನು ಮಾಡ್ತಾರೆ? ಸೋಲನ್ನು ಕಾಣ್ತಾರೆ. ಆದರೆ ಲಾಸ್ಟಿಗೆ ಏನು ಮಾಡ್ತಾರೆ? ಈ ಬಲ್ಬನ್ನು ಕಂಡು ಹಿಡಿದು ಯಶಸ್ವಿ ಆಗ್ತಾರೆ. ಈಗ ದೂರದರ್ಶಕ ಯಾರು ಕಂಡುಹಿಡಿದ್ರು ನೋಡ್ರಿ. ದೂರದರ್ಶಕ ಕಂಡುಹಿಡಿದ್ರೆ ಹ್ಯಾನ್ಸ್ ಲಿಪರ್ಷೆ ಮತ್ತು ಜುಕರಿಯಸ್ ಜಾನ್ಸನ್ ಮತ್ತು ಜಾಕೋಬ್ ಮೆಟಿಯಸ್. ಇವ್ರು 3 ಜನ ಸೇರಿಕೊಂಡು ಏನು ಮಾಡ್ತಾರೆ? ದೂರದರ್ಶಕವನ್ನು ಕಂಡುಹಿಡಿತಾರೆ. ಏರ್ ಬ್ರೇಕ್ ಯಾರು ಕಂಡುಹಿಡಿದ್ರೆ ಅಂದರೆ ವೆಸ್ಟಿಂಗ್ ಹೌಸ್ ಅವರು ಏರ್ ಬ್ರೇಕ್ ಕಂಡುಹಿಡಿತಾರೆ. ಹಾಗೆ ರೆನಿನಾಲ್ಡ್ ಪೆಸಿಂಡೆನ್ ಇವ್ರು ಏನು ಮಾಡ್ತಾರೆ? ಅಪ್ಟಿಟ್ಯೂಡ್ ಮಾಡ್ಯುಲೇಷನ್ ಅನ್ನೋದು ಕಂಡುಹಿಡಿತಾರೆ. ಹಾಗೆ ಗಾಳಿಯ ವೇಗ ಅಥವಾ ಆನಿಮೋಮೀಟರ್ ಕಂಡುಹಿಡಿದರೆ ಯಾರು ಅಂದರೆ ಅವರು ಲಿಯನ್ ಬಟಿಸ್ಟಾ ಆಲ್ಬರ್ಟಿ ಅವರು. ಹಾಗೆ ಬ್ಯಾರೋಮೀಟರ್ ಅಂದರೆ ಗಾಳಿಯ ಒತ್ತಡವನ್ನು ಅಳೆಸಲಿಕ್ಕೆ ನಾವು ಬಳಸ್ತೀವಲ್ಲ, ಅದು ಯಾರು ಕಂಡುಹಿಡಿದ್ರು ಅಂತಂದರೆ ಇವಂಜೆಲಿಸ್ಟ್ ಟೋರಿಸೆಲ್ಲಿ ಇವ್ರು ಏನು ಮಾಡ್ತಾರೆ? ಬ್ಯಾರೋಮೀಟರನ್ನು ಕಂಡುಹಿಡಿತಾರೆ. ಇವಾಗ ಆಟೋಮೊಬೈಲ್ ಯಾರು ಕಂಡುಹಿಡಿದ್ರು ಅಂತಂದರೆ ಕಾರ್ಲ್ ಬೆಂಜ್ ಅವ್ರು ಏನು ಮಾಡ್ತಾರೆ? ಆಟೋಮೊಬೈಲನ್ನು ಕಂಡುಹಿಡಿತಾರೆ. ಎಷ್ಟರಲ್ಲಿ? 1885ರಲ್ಲಿ. ಟ್ರಾನ್ಸ್ಫಾರ್ಮರ್ ಅಂದರೆ ಮೈಕಲ್ ಎಂಜೆಲ್ ಅವ್ರು ಏನು ಮಾಡ್ತಾರೆ? ಟ್ರಾನ್ಸ್ಫಾರ್ಮರ್ ಕಂಡುಹಿಡಿತಾರೆ. ಇಸ್ವಿ ನಮಗೇನು ನೆನ್ಪಿಟ್ಕೊಳ್ಳೋದೇನು ಬೇಡ, ಸುಮ್ಮನೆ ಮಾಹಿತಿಗೋಸ್ಕರ ಇಟ್ಕೊಳ್ಳಿ. ಹಾಗೆ ವಿದ್ಯುತ್ ಕಾಂತೀಯ ಪ್ರಚೋದನೆ ಇದು ಯಾರು ಕಂಡುಹಿಡಿದ್ರೆ ಅಂದರೆ ಮೈಕೆಲ್ ಫ್ಯಾರಡೆ ಅವರು ಕಂಡುಹಿಡಿತಾರೆ. ನ್ಯೂಕ್ಲಿಯರ್ ರಿಯಾಕ್ಟರ್ ಯಾರು ಕಂಡುಹಿಡಿದ್ರೆ ಎನ್ರಿಕೋ ಫೆರ್ಮಿ ಅವ್ರು ಏನು ಮಾಡ್ತಾರೆ? ನ್ಯೂಕ್ಲಿಯರ್ ರಿಯಾಕ್ಟರನ್ನು ಕಂಡುಹಿಡಿತಾರೆ. ಹಾಗೆ ವಿಮಾನ ಕಂಡುಹಿಡಿದವರು ಯಾರಂದರೆ ರೈಟ್ ಬ್ರದರ್ಸ್. ಇಂಪಾರ್ಟೆಂಟ್ ಇದು ಬೋರ್ವಿಲ್ ಮತ್ತು ವಿಲ್ಬರ್ ಅವ್ರು ಏನು ಮಾಡ್ತಾರೆ? ಇವರಿಬ್ಬರು ಸಹೋದರರು. ಅವ್ರು ಏನು ಮಾಡ್ತಾರೆ? ಇಬ್ಬರು ಸೇರಿಕೊಂಡು ಈ ವಿಮಾನವನ್ನು ಕಂಡುಹಿಡಿತಾರೆ. ಹಾಗೆ ಕ್ಯಾಮ್ರಾ ಯಾರು ಕಂಡುಹಿಡಿದಾರೆ ಅಂದರೆ ನಿಕೋಲಸ್ ನಿಪ್ಸಿ ಅವರು ಏನು ಮಾಡ್ತಾರೆ? ಈ ಕ್ಯಾಮ್ರಾವನ್ನು ಕಂಡುಹಿಡಿತಾರೆ. ಈಗ ನೋಡಿರಿ, ಇಂಡಕ್ಷನ್ ಮೋಟರ್ ಕಂಡುಹಿಡಿದವರು ಯಾರಂದರೆ ನಿಕೋಲಾ ಟೆಸ್ಲಾ. ಡೀಸೆಲ್ ಇಂಜಿನ್ ಕಂಡುಹಿಡಿದವರು ರುಡಾಲ್ಫ್ ಡೆಸಿಲ್ ಅವರು. ಡೈನಾಮಿಟ್ ಯಾರು ಕಂಡುಹಿಡಿದ್ರೆ ಅಂದರೆ ಆಲ್ಫ್ರೆಡ್ ನೋಬಲ್. ಇವ್ರ ಹೆಸರು ಮೇಲೆ ಏನು ಮಾಡ್ತಾರೆ? ನೋಬೆಲ್ ಪ್ರೈಸನ್ನು ಕೊಡ್ತಾರೆ. ಡೈನಾಮಿಟ್ ಇವರೇ ಕಂಡುಹಿಡಿದಿರೋದು. ಮೊಬೈಲ್ ಫೋನ್ ಕಂಡುಹಿಡಿದವರು ಮಾರ್ಟಿನ್ ಕೂಪರ್. ನಾವು ಮೊಬೈಲ್ ಫೋನ್ ಎಲ್ಲರೂ ಬಳಸ್ತೀವಿ, ಅದ್ರ ಕಂಡುಹಿಡಿದ್ರೆ ಯಾರು ನಮ್ಗೆ ಗೊತ್ತಿರಲ್ಲ, ಇದು ಮಾರ್ಟಿನ್ ಕೂಪರ್ ಅವರು ಕಂಡುಹಿಡಿತಾರೆ. ಹಾಗೆ ಪ್ರಿಂಟಿಂಗ್ ಪ್ರೆಸ್ ಯಾರು ಕಂಡುಹಿಡಿದ್ರೆ ಜಾನ್ಸ್ ಗುಂಟೆನ್ಬರ್ಗ್ ಅವರು ಕಂಡುಹಿಡಿತಾರೆ. ಸ್ಟೀಮ್ ಎಂಜಿನ್ ಇದು ಯಾರು ಕಂಡುಹಿಡಿದ್ರೆ ಅಂದರೆ ಥಾಮಸ್ ನ್ಯೂಕೋಮೆನ್ ಅವರು ಏನು ಮಾಡ್ತಾರೆ? ಈ ಸ್ಟೀಮ್ ಎಂಜಿನನ್ನು ಕಂಡುಹಿಡಿತಾರೆ. ಇದು ನೋಡಿ, ಟೆಲಿವಿಷನ್ TV ಯಾರು ಕಂಡುಹಿಡಿದ್ರೆ ಅಂದರೆ ಜಾನ್ ಲೋಗಿ ಬೇರ್ಡ್ ಅವರು ಏನು ಮಾಡ್ತಾರೆ? ಕಂಡುಹಿಡಿತಾರೆ. ಜಾನ್ ಬೇರ್ಡ್ ಅಂಥೇಳಿ ಕರೀತಾರೆ. ಅವರು ಟೆಲಿವಿಷನ್ ಕಂಡುಹಿಡಿತಾರೆ. ಕ್ಯಾಲ್ಕುಲೇಟರ್ ಬ್ಲೇಸ್ ಪ್ಯಾಸ್ಕಲ್ ಕಂಡುಹಿಡಿದವರು ಬ್ಲೇಸ್ ಪ್ಯಾಸ್ಕಲ್ ಅವರು ಕ್ಯಾಲ್ಕುಲೇಟರ್ ಕಂಡುಹಿಡಿತಾರೆ. ಹಾಗೆ ವಿಲಿಯಂ ಕೆಲನ್ ಅವರು ಏನು ಮಾಡ್ತಾರೆ? ಕಲೆನ್ ಅವರು ರೆಫ್ರಿಜರೇಟರ್ ಕಂಡುಹಿಡಿತಾರೆ. ರಾಬರ್ಟ್ ಓಪೆನ್ ಹೈಮರ್ ಇವ್ರು ಏನು ಕಂಡುಹಿಡಿತಾರೆ? ಅಣುಬಾಂಬ್ ಕಂಡುಹಿಡಿತಾರೆ. ವಿಲ್ಲಿಸ್ ಕ್ಯಾರಿಯರ್ ಏನು ಮಾಡ್ತಾರೆ? ಹವಾ ನಿಯಂತ್ರಣವನ್ನು ಕಂಡುಹಿಡಿತಾರೆ. ಹಾಗೆ ಗ್ಯಾಲ್ವನೋಮೀಟರ್ ಇದು ಯಾರು ಕಂಡುಹಿಡಿದ್ರೆ ಅಂದರೆ ಇದು ಜೋಹನ್ ಸ್ವೇಗರ್ ಅವರು ಕಂಡುಹಿಡಿತಾರೆ. ಲೇಸರ್ ಯಾರು ಕಂಡುಹಿಡಿದ್ರೆ ಅಂದರೆ ಥಿಯೋಡರ್
H ಮೈಮನ್ ಏನು ಮಾಡ್ತಾರೆ ಲೇಸರನ್ನು ಕಂಡುಹಿಡಿತಾರೆ. ಹಾಗೆ ರಾಕೆಟ್ ಎಂಜಿನ್ ಯಾರು ಕಂಡುಹಿಡಿದ್ರು ಅಂದರೆ ರಾಬರ್ಟ್ ಗೋಡ್ವಾರ್ಡ್ ಅವರು. ಹಾಗೆ ಟೈಪ್ ರೈಟರ್ ಯಾರು ಕಂಡುಹಿಡಿದ್ರು ಅಂದರೆ ಕ್ರಿಸ್ಟೋಫರ್ ಲಾಥಮ್ ಶೋಲ್ಸ್ ಅವ್ರು ಏನು ಮಾಡ್ತಾರೆ ಟೈಪ್ ರೈಟರ್ ಕಂಡುಹಿಡಿತಾರೆ. ಎರಿಕ್ ಪಾಸ್ಪೆಟ್ ಇದು ಯಾರು ಕಂಡುಹಿಡಿತಾರೆ ಎರಿಕ್ ಪಾಲಿಥಿನ್ ನಂಬರು ಎರಿಕ್ ಪಾಸ್ಪೆಟ್ ಅವರು ಕಂಡುಹಿಡಿತಾರೆ. ಹಾಗೆ ಎಲೆಕ್ಟ್ರಾನ್ ಯಾರು ಕಂಡುಹಿಡಿತಾರೆ ಅಂದರೆ ಜೆ ಥಾಮ್ಸನ್ ಅವರು ಎಲೆಕ್ಟ್ರಾನ್ ಕಂಡುಹಿಡಿತಾರೆ. ಪ್ರೋಟಾನ್ಸ್ ರುದರ್ಫೋರ್ಡ್ ಅವರು ಕಂಡುಹಿಡಿತಾರೆ. ನೋಡ್ರಿ ಹೈಡ್ರೋಜನ್ ಯಾರು ಕಂಡುಹಿಡಿತಾರೆ ಅಂದರೆ ಹೆನ್ರಿ ಕ್ಯಾವೆಂಡಿಸ್. ಹೈಡ್ರೋಜನ್ನ ಹೆನ್ರಿ ಕ್ಯಾವೆಂಡಿಸ್ ಕಂಡುಹಿಡಿತಾರೆ. ಇಂಪಾರ್ಟೆಂಟ್ ಇದನ್ನು. ಪರಮಾಣುಗಳು ಕಂಡುಹಿಡಿದವರು ಜಾನ್ ಡಾಲ್ಟನ್. ಆ್ಯಸಿಡ್ ಕಂಡುಹಿಡಿದವರು ಆಲ್ಬರ್ಟ್ ಹಾಫ್ಮನ್ ಅವರು. ಅಲ್ಯೂಮಿನಿಯಂ ಕಂಡುಹಿಡಿದವರು ಚಾರ್ಲ್ಸ್ ಮಾರ್ಟಿನ್ ಹಾಲ್ ಅವರು. ಸಿಂಥೆಟಿಕ್ ರಬ್ಬರ್ ಕಂಡುಹಿಡಿದವರು ಫ್ರಿಡ್ಜ್ ಹಾಫ್ಮನ್ ಅವರು ಏನು ಮಾಡ್ತಾರೆ ಸಿಂಥೆಟಿಕ್ ರಬ್ಬರನ್ನು ಕಂಡುಹಿಡಿತಾರೆ. ನೋಡ್ರಿ ಅರಿವಳಿಕೆ ಅಂದರೆ ಅನೇಸ್ತಿಯಾ ಇದು ಯಾರು ಕಂಡುಹಿಡಿದ್ರೆ ಅಂದರೆ ವಿಲಿಯಂ ಮಾರ್ಟಿನ್. ಇವಾಗೆಲ್ಲ ಸಿಜರಿನೋ ಎಲ್ಲ ಅಂದರೆ ಆಪರೇಷನ್ ಎಲ್ಲ ಮಾಡೋ ಟೈಮ್ನಾಗ ಏನು ಮಾಡ್ತಾರೆ ಅನೇಸ್ತಿಯಾ ಎಂಬ ಒಂದು ಇಂಜೆಕ್ಷನ್ ಕೊಟ್ಟು ಏನು ಮಾಡ್ತಾರೆ ಆಪರೇಷನ್ಗಳು ಮಾಡ್ತಾರೆ. ಅದು ಯಾರು ಕಂಡುಹಿಡಿದ್ರೆ ಅಂದರೆ ವಿಲಿಯಂ ಮಾರ್ಟಿನ್ ಅವರು ಕಂಡುಹಿಡಿತಾರೆ. ಪಾಶ್ಚರೀಕರಣ ಇದು ಯಾರು ಕಂಡುಹಿಡಿದ್ರೆ ಅಂದರೆ ಲೂಯಿಸ್ ಪಾಶ್ಚರ್ ಅವರು ಏನು ಮಾಡ್ತಾರೆ ಪಾಶ್ಚರೀಕರಣ ಕಂಡುಹಿಡಿತಾರೆ. ರಕ್ತದ ಗುಂಪು ಕಂಡುಹಿಡಿದಾರೆ ಅಂದರೆ ಕಾರ್ಲ್ ಆ್ಯಂಡ್ ಸ್ಟೆನರ್ ಅವರು. ಎ ಬಿ ಮತ್ತು ಈ ರೀತಿ ಎ ಬಿ ಓ ಈ ರೀತಿ ರಕ್ತದ ಗುಂಪುಗಳನ್ನು ಕಂಡುಹಿಡಿತಾರೆ. ಕಾಲರ್ ಲಸಿಕೆ ಕಂಡುಹಿಡಿದವರು ವಾಲ್ಡಮೇರ್ ಹಾಫ್ಕಿನ್ ಅವ್ರು ಏನು ಮಾಡ್ತಾರೆ ಕಾಲರ್ ಲಸಿಕೆಯನ್ನು ಕಂಡುಹಿಡಿತಾರೆ. ನೋಡ್ರಿ ವಿಟಮಿನ್ ಕಂಡುಹಿಡಿದವರು ಕ್ಯಾಸ್ಮೀರ್ ಫಂಕ್ ಅವರು ವಿಟಮಿನ್ ಕಂಡುಹಿಡಿತಾರೆ. ಬೈಸಿಕಲ್ ಕಂಡುಹಿಡಿದವರು ಕಾರ್ಲ್ ವನ್ ಡ್ರೇಸ್ ಅವರು ಕಂಡುಹಿಡಿತಾರೆ. ಹಾಗೆ ಬೈಸಿಕಲ್ ಪೆಡಲ್ ಚಾಲಿತ ಇದು ಕಂಡುಹಿಡಿದವರು ಕ್ರಿಕ್ ಪ್ಯಾಟ್ರಿಕ್. ಹೊಲಿಗೆ ಯಂತ್ರ ಕಂಡುಹಿಡಿದವರು ಥಾಮಸ್ ಸೆಂಟ್ ಅವರು. ಮೌಂಟೇನ್ ಪೆನ್ ಕಂಡುಹಿಡಿದವರು ಯಾರಂದರೆ ಲೇವಿಸ್ ವಾಟರ್ಮನ್. ಇದು ಮೌಂಟೇನ್ ಪೆನ್ ಅವರು ಕಂಡುಹಿಡಿತಾರೆ. ಇಷ್ಟೇನಂದ್ರೆ ಅನ್ವೇಷಣೆಗಳು ಮತ್ತು ಅನ್ವೇಷಣೆ ಮಾಡಿದವರ ಬಗ್ಗೆ ತಿಳ್ಕೊಂಡಿದ್ದೀವಿ. ನಿಮಗೆ ಇನ್ನೂ ಯಾವಾದರೂ ಸಿಕ್ಕಿದರೆ ಏನು ಮಾಡಿ ನೀವು ಒಂದು ಕಡೆ ನೋಟ್ಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಇವು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ನಾವು ಏನು ಮಾಡ್ಬೋದು ನೆನ್ಪಿಟ್ಕೋಬೋದು. ಒಂದೇ ಸರಿ ಓದ್ಬಿಡ್ತೀನಿ ಅಂದರೆ ನೆನಪಿರಲ್ಲ. ಅದಕ್ಕೋಸ್ಕರ ಇವಿಷ್ಟು ನೀವು ಓದ್ಕೊಂಡು ಮತ್ತು ಇನ್ನೂ ಬೇರೆ ಬೇರೆ ನೋಟ್ಸಲ್ಲಿ ನೀವು ಮಾಡಿಕೊಂಡು ಒಂಥರ ನೋಟ್ಸ್ ಥರ ಮಾಡ್ಕೊಂಡು ಇಟ್ಕೊಳ್ಳಿ. ಅವಾಗ ನಮಗೆ ಎಕ್ಸಾಮ್ ಬಂದಾಗ ಏನಾಗುತ್ತೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮಾಡೋಣ. ಮುಂದುವರೆದ ಒಂದು ಟಾಪಿಕ್ ಕುರಿತು ತರಗತಿಯನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.